ಭಾರತದಲ್ಲಿ ಕೋಟ್ಯಾಂತರ ಜನರಿಗೆ ಒಂದು ಪ್ರಶ್ನೆ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಅದು ಸ್ಯಾಲರಿ ಅಕೌಂಟ್ಗೆ ಆಗ್ಲಿ ಇಲ್ಲ ಸೇವಿಂಗ್ಸ್ಗೆ ಆಗ್ಲಿ, ನಾವು ಕಷ್ಟಪಟ್ಟು ದುಡಿದ ಹಣವನ್ನ ಯಾವ ಬ್ಯಾಂಕ್ನಲ್ಲಿ ಇಡೋದು ಸರಿ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ SBIನಲ್ಲ, ಅಥವಾ ಕೆನರಾ ಬ್ಯಾಂಕ್ನಲ್ಲ? ಹೌದು, ಇದೇ ಗೊಂದಲಕ್ಕೆ ಇವತ್ತು ಒಂದು ಫೈನಲ್ ಉತ್ತರ ಸಿಗ್ಲಿದೆ. SBI ಅಥವಾ ಕೆನರಾ ಬ್ಯಾಂಕ್ ಅಕೌಂಟ್ ತೆರೆಯೋಕೆ ಯಾವುದು ಬೆಸ್ಟ್ ಚಾಯ್ಸ್? ಇದು ಸುಮ್ನೆ ಒಂದು ಹೋಲಿಕೆ ಅಷ್ಟೇ ಅಲ್ಲ, ಇದೊಂದು ಅಂತಿಮ ತೀರ್ಪು. ಈ ವಿಶ್ಲೇಷಣೆಯಲ್ಲಿ ನಾವು ಪ್ರತಿಯೊಂದನ್ನು ಕಂಪೇರ್ ಮಾಡ್ತಾ ಇದ್ದೀವಿ. ನಂಬಿಕೆಯಿಂದ ಶುರು ಮಾಡಿ ಸರ್ವಿಸ್, ಚಾರ್ಜಸ್, ಡಿಜಿಟಲ್ ಎಕ್ಸ್ಪೀರಿಯನ್ಸ್, ಹೀಗೆ ಪ್ರತಿಯೊಂದು ಪಾಯಿಂಟು ನೋಡಿ ಪೂರ್ತಿ ಸತ್ಯವನ್ನ ನಿಮ್ಮುಂದೆ ಇಡ್ಲಿದ್ದೇವೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ರೌಂಡ್ 1. ಯಾವುದೇ ಬ್ಯಾಂಕಿಗೆ ಅಡಿಪಾಯ ಅಂದ್ರೆ ಅದು ನಂಬಿಕೆ ಮತ್ತು ಜನರಿಗೆ ಎಷ್ಟು ಹತ್ತಿರದಲ್ಲಿದೆ ಅನ್ನೋದು. ಸೊ ಇದರಲ್ಲಿ ಯಾರು ಗೆಲ್ತಾರೆ ನೋಡೇ ಬಿಡೋಣ. ಮೊದಲನೇ ಪಾಯಿಂಟ್, ನಂಬಿಕೆ. SBIಗೆ ಸರ್ಕಾರದ ಸ್ಟ್ರಾಂಗ್ ಸಪೋರ್ಟ್ ಇದೆ, ಅಂದ್ರೆ ನಮ್ಮ ಹಣ ಸೇಫ್ ಅನ್ನೋ ಒಂದು ಭರವಸೆ ಜನರಿಗೆ ಜಾಸ್ತಿ. ಅಷ್ಟೇ ಅಲ್ಲ, ಇದು ಇಂಡಿಯಾದ ಅತಿ ದೊಡ್ಡ ಬ್ಯಾಂಕ್. ಮತ್ತೊಂದು ಕಡೆ ಕೆನರಾ ಬ್ಯಾಂಕ್ ಕೂಡ ಒಂದು ಒಳ್ಳೆ ಹೆಸರು ಮಾಡಿರೋ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಬೇರೆ ಬ್ಯಾಂಕ್ ಜೊತೆ ವಿಲೀನ ಆದ್ಮೇಲೆ ಇದರ ಗಾತ್ರನೋ ದೊಡ್ಡದಾಗಿದೆ. ಅದರಲ್ಲೂ ಸೌತ್ ಇಂಡಿಯಾದಲ್ಲಿ ಜನ ತುಂಬಾ ನಂಬುತ್ತಾರೆ. ಆದ್ರೆ ಗಾತ್ರ, ಸರ್ಕಾರದ ಬೆಂಬಲ ಮತ್ತೆ ಇಡೀ ದೇಶದಲ್ಲಿರೋ ಕೋಟ್ಯಾಂತರ ಗ್ರಾಹಕರನ್ನ ನೋಡಿದ್ರೆ ಈ ವಿಷಯದಲ್ಲಿ ವಿನ್ನರ್ ತುಂಬಾನೇ ಸ್ಪಷ್ಟ. ಅದು SBI. ಯಾಕಂದ್ರೆ ಒಂದು ಮಾತ್ ನೆನ್ಪಿರ್ಲಿ, ಬ್ಯಾಂಕ್ ಅಂದ್ರೆ ಮೊದಲ್ ಬರೋದೇ ನಂಬಿಕೆ. ಆ ವಿಷಯದಲ್ಲಿ SBI ಒಂದು ಹೆವಿ ವೇಟ್ ಇದ್ದಾಗೆ. ಈಗ ನೆಟ್ವರ್ಕ್ ವಿಚಾರಕ್ಕೆ ಬರೋಣ. ಅಂದ್ರೆ ಬ್ರಾಂಚ್ ಮತ್ತೆ ATMಗಳು. ಹಳ್ಳಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಮೆಟ್ರೋ ಸಿಟಿಗಳವರೆಗೆ SBI ಎಲ್ಲೆಲ್ಲೂ ಇದೆ. ಕೆನರಾ ಬ್ಯಾಂಕ್ ನೆಟ್ವರ್ಕ್ ಕೂಡ ಚೆನ್ನಾಗಿದೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಅವರ ಹಿಡಿತ ತುಂಬಾ ಸ್ಟ್ರಾಂಗ್ ಆಗಿದೆ. ಆದ್ರೆ ಇಡೀ ದೇಶಕ್ಕೆ ಹೋಲಿಕೆ ಮಾಡಿದ್ರೆ ಈ ರೌಂಡ್ನ ವಿನ್ನರ್ ಕೂಡ ಮತ್ತೆ SBI. ಯಾಕಂದ್ರೆ ದೇಶದ ಮೂಲೆ ಮೂಲೆಗೂ ತಲುಪುವ ವಿಷಯದಲ್ಲಿ ಸದ್ಯಕ್ಕಂತೂ ಅದಕ್ಕೆ ಬೇರೆ ಯಾರೂ ಸಾಟಿ ಇಲ್ಲ. ಓಕೆ, ಮೊದಲನೇ ರೌಂಡಲ್ಲಿ SBI ಕ್ಲಿಯರ್ ಆಗಿ ಲೀಡ್ನಲ್ಲಿದೆ. ಈಗ ರೌಂಡ್ 2, ನಮ್ಮ ಪ್ರತಿದಿನದ ಬ್ಯಾಂಕಿಂಗ್ ಅನುಭವ. ಇಲ್ಲಿ ಕತೆ ಏನಾದ್ರೂ ಚೇಂಜ್ ಆಗತ್ತಾ? ನೋಡೋಣ ಬನ್ನಿ. ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಆಪ್ ತುಂಬಾನೇ ಇಂಪಾರ್ಟೆಂಟ್. SBIನ ಯೋನೋ ಆಪ್ ಎಲ್ರಿಗೂ ಗೊತ್ತಿರೋದೆ. ಇದೊಂದು ರೀತಿ ಆಲ್ ಇನ್ ಒನ್ ಪ್ಯಾಕೇಜ್. ಆದ್ರೆ ಕೆಲವೊಮ್ಮೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಜನ ಮಾತಾಡ್ಕೋತಾರೆ. ಇನ್ನೊಂದ್ ಕಡೆ ಕೆನರಾ ಬ್ಯಾಂಕಿನ ಕೆನರಾ AI1 ಆಪ್ ಇದೆಯಲ್ಲ, ಅದು ಬಳಸೋಕೆ ತುಂಬಾನೇ ಸಿಂಪಲ್ ಆಗಿದೆ, ಮತ್ತೆ ಅದನ್ನ ಇಂಪ್ರೂವ್ ಕೂಡ ಮಾಡ್ತಾನೇ ಇದ್ದಾರೆ. ಹಾಗಾಗಿ ಇಲ್ಲಿ ಯಾರು ವಿನ್ನರ್ ಅನ್ನೋದು, ಯಾರು ಬಳಸ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ. ಜಾಸ್ತಿ ಫೀಚರ್ಸ್ ಬೇಕು ಅನ್ನೋರ್ಗೆ SBI ಸರಿ ಹೋಗ್ಬಹುದು. ಇಲ್ಲಪ್ಪ, ಸಿಂಪಲ್ ಆಗಿ ಸುಲಭವಾಗಿ ಬಳಸಬೇಕು ಅನ್ನೋರ್ಗೆ ಕೆನರಾ ಬೆಸ್ಟ್. ಸೊ ಇದು ಟೈ. ಸರಿ, ಈಗ ನೇರವಾಗಿ ಬ್ರಾಂಚ್ಗೆ ಹೋದ್ರೆ ಸಿಗೋ ಕಸ್ಟಮರ್ ಸರ್ವಿಸ್ ಬಗ್ಗೆ ಮಾತಾಡೋಣ. SBI ಅಂದ್ರೆ ತಕ್ಷಣ ನೆನ್ಪಾಗೋದೆ ದೊಡ್ಡ ಕ್ಯೂ, ಟೋಕನ್ ಹಿಡಿದು ಕಾಯೋದು ಅಲ್ವಾ? ಆದ್ರೆ ಕೆನರಾ ಬ್ಯಾಂಕಿನ ಹೆಚ್ಚಿನ ಬ್ರಾಂಚ್ಗಳಲ್ಲಿ ಅಷ್ಟು ಜನಸಂದಣಿ ಇರೋದಿಲ್ಲ. ಹಾಗಾಗಿ ನಮ್ಮ ಕೆಲಸಕ್ಕೆ ಸ್ವಲ್ಪ ಪರ್ಸನಲ್ ಅಟೆನ್ಷನ್ ಸಿಗೋ ಚಾನ್ಸಸ್ ಜಾಸ್ತಿ. ಖಂಡಿತ, ಇದು ಬ್ರಾಂಚ್ನಿಂದ ಬ್ರಾಂಚ್ಗೆ ಚೇಂಜ್ ಆಗುತ್ತೆ. ಆದ್ರೆ ನಾವು ಜನರಲ್ ಆಗಿ ನೋಡೋದಾದ್ರೆ ಒಂದು ಸ್ಮೂತ್ ಅನುಭವಕ್ಕಾಗಿ ಈ ರೌಂಡ್ನವೆನ್ನ ಕೆನರಾ ಬ್ಯಾಂಕ್. ಓಕೆ, ಈಗ ಮೂರನೇ ರೌಂಡ್, ಬಹುಶಃ ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರೋ ರೌಂಡ್. ನಮ್ಮ ಜೇಬಿನ ಮೇಲೆ ನೇರವಾಗಿ ಪರಿಣಾಮ ಬೀರೋ ವಿಷಯಗಳು ಅಂದ್ರೆ ಚಾರ್ಜಸ್, ಸೇವಿಂಗ್ಸ್ ಮತ್ತೆ ಲೋನ್ಸ್. ಫಸ್ಟ್, ಮಿನಿಮಮ್ ಬ್ಯಾಲೆನ್ಸ್ ಟೆನ್ಷನ್. SBIನಲ್ಲಿ ಈಗ ತುಂಬಾ ಅಕೌಂಟ್ಗಳಿಗೆ ಈ ರೂಲ್ ಇಲ್ಲ. ಆದ್ರೆ ಕೆನರಾ ಬ್ಯಾಂಕ್ ಒಂದು ಸ್ಟೆಪ್ ಮುಂದೆ ಹೋಗಿದೆ. ಅವರು ತಮ್ಮ ಎಲ್ಲಾ ಸೇವಿಂಗ್ಸ್ ಅಕೌಂಟ್ಗಳ ಮೇಲಿದ್ದ ಮಿನಿಮಮ್ ಬ್ಯಾಲೆನ್ಸ್ ನಿಯಮವನ್ನೇ ತೆಗೆದುಹಾಕಿದ್ದಾರೆ. ಅಂದ್ರೆ 0 ಬ್ಯಾಲೆನ್ಸ್ ಇದ್ರೂ ನೋ ಟೆನ್ಷನ್, ನೋ ಪೆನಾಲ್ಟಿ. ಈ ಒಂದು ಕಸ್ಟಮರ್ ಫ್ರೆಂಡ್ಲಿ ಪಾಲಿಸಿಯಿಂದಾಗಿ ಈ ವಿಭಾಗದಲ್ಲಿ ಕೆನರಾ ಬ್ಯಾಂಕ್ ಕ್ಲಿಯರ್ ವಿನ್ನರ್. ಇದನ್ನ ಹೀಗೆ ನೆನ್ಪಿಟ್ಕೊಳ್ಬಹುದು: ಬ್ಯಾಲೆನ್ಸ್ ಕಡಿಮೆ ಇದ್ರೂ ಟೆನ್ಷನ್ ಬೇಡ ಅಂದ್ರೆ ಕೆನರಾ ನಿಮ್ಮ ಮುಖದಲ್ಲಿ ನಗು ತರಿಸುತ್ತೆ. ಈಗ ಲೋನ್ ವಿಷಯಕ್ಕೆ ಬಂದ್ರೆ ಇಲ್ಲಿ ಕಥೆ ಸ್ವಲ್ಪ ಟ್ವಿಸ್ಟ್ ಆಗುತ್ತೆ. ಹೋಮ್ ಲೋನ್ ಥರದ ದೊಡ್ಡ ನಿರ್ಧಾರ ತಗೊಳ್ಳುವಾಗ SBI ಹೆಸರಿನ ಮೇಲೆ ಜನರಿಗೆ ಒಂದು ದೊಡ್ಡ ನಂಬಿಕೆ ಇದೆ, ಒಂದು ಸೇಫ್ಟಿ ಫೀಲಿಂಗ್ ಕೊಡುತ್ತೆ. ಆದ್ರೆ ಯಾರು ಕಡಿಮೆ ಬಡ್ಡಿದರಕ್ಕಾಗಿ ಹುಡುಕಾಟ ನಡೆಸ್ತಿರ್ತಾರೋ ಅವರಿಗೆ ಕೆನರಾ ಬ್ಯಾಂಕ್ ಹಲವು ಬಾರಿ ಒಳ್ಳೆ ಡೀಲ್ಗಳನ್ನ ಕೊಡುತ್ತೆ. ಸೊ ಇಲ್ಲಿ ಯಾವುದು ಮುಖ್ಯ ಅನ್ನೋದು ಇಂಪಾರ್ಟೆಂಟ್: ಬ್ರ್ಯಾಂಡ್ ಮೇಲೆ ಇರೋ ನಂಬಿಕೆಯೋ ಅಥವಾ ಕಡಿಮೆ ಬಡ್ಡಿದರವೋ? ಸರಿ, ಈಗ 3 ರೌಂಡ್ಗಳು ಮುಗಿದಿವೆ. ನಾವು ಫೈನಲ್ ವರ್ಡಿಕ್ಟ್ಗೆ ಬರೋಕ್ಕಿಂತ ಮುಂಚೆ ಯಾರು ಯಾವ ರೌಂಡ್ನಲ್ಲೂ ಗೆದ್ದಿದ್ದಾರೆ ಅಂತ ಒಂದು ಸಲ ನೋಡೋಣ. ಈ ಸ್ಕೋರ್ ಬೋರ್ಡ್ ನೋಡಿದ್ರೆ ನಮ್ಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನೋಡಿ, SBI ತನ್ನ ಗಾತ್ರ, ಬಲದಿಂದ, ನಂಬಿಕೆ, ನೆಟ್ವರ್ಕ್ ವಿಷಯದಲ್ಲಿ ಗೆದ್ದಿದೆ. ಆದ್ರೆ ಕೆನರಾ ಬ್ಯಾಂಕ್ ಗ್ರಾಹಕರಿಗೆ ಅನುಕೂಲವಾಗುವ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ
ಅಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ಇಲ್ದೇ ಇರೋದು, ಸರ್ವಿಸ್ ಕೊಡೋದ್ರಲ್ಲಿ ಮುಂದಿದೆ. ಇದೊಂದ್ ರೀತಿ ದೊಡ್ಡವ ಮತ್ತು ಜಾಣನ ನಡುವಿನ ಫೈಟ್ ತರ ಕಾಣ್ತಿದೆಯಲ್ವಾ? ಈ ಅಂಕಪಟ್ಟಿಯನ್ನ ನೋಡಿದ್ಮೇಲೆ ಹಾಗಾದ್ರೆ ಫೈನಲ್ ತೀರ್ಪು ಏನು? ಯಾವ ಬ್ಯಾಂಕ್ ಯಾರಿಗೆ ಬೆಸ್ಟ್? ಬನ್ನಿ ಈಗ ಅದನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. SBI ಅನ್ನೋದು ಬೆಸ್ಟ್ ಚಾಯ್ಸ್ ಆಗುತ್ತೆ ಒಂದ್ ವೇಳೆ ಅಕೌಂಟ್ ತುಂಬಾನೇ ಸೇಫ್ ಆಗಿರ್ಬೇಕು ಅಂತ ಅನ್ಸಿದ್ರೆ, ದೇಶದ ಯಾವ ಮೂಲೆಗೆ ಹೋದ್ರೂ ಬ್ರಾಂಚ್ ATM ಬೇಕೇ ಬೇಕು ಅಂತಿದ್ರೆ, ಮತ್ತು ಸಂಬಳ ಬರೋ ಅಕೌಂಟ್ ಆಗಿದ್ರೆ ಅಥವಾ ಸಿಟಿಯಲ್ಲಿ ವಾಸ ಮಾಡ್ತಾ ಇದ್ರೆ. ಇನ್ನು ಕೆನರಾ ಬ್ಯಾಂಕ್ ಬೆಸ್ಟ್ ಚಾಯ್ಸ್ ಆಗುತ್ತೆ ಒಂದು ವೇಳೆ ಒಂದು ಒಳ್ಳೆ ಕಸ್ಟಮರ್ ಫ್ರೆಂಡ್ಲಿ ಅನುಭವ ಬೇಕು ಅಂತಿದ್ರೆ, ಮಿನಿಮಮ್ ಬ್ಯಾಲೆನ್ಸ್ ಟೆನ್ಷನ್ನೇ ಬೇಡ ಅನ್ಸಿದ್ರೆ, ಸೀನಿಯರ್ ಸಿಟಿಸನ್ಸ್ ಅಥವಾ ಫ್ಯಾಮಿಲಿ ಬ್ಯಾಂಕಿಂಗ್ ಆಗಿ ಅಕೌಂಟ್ ಓಪನ್ ಮಾಡ್ತಾ ಇದ್ರೆ, ಮತ್ತು ದೊಡ್ಡ ನೆಟ್ವರ್ಕಿಗಿಂತ ಪರ್ಸನಲ್ ಸರ್ವಿಸ್ಗೆ ಹೆಚ್ಚು ಬೆಲೆ ಕೊಡ್ತಿದ್ರೆ. ಕೊನೆಗೆ ಈ ಇಡೀ ವಿಶ್ಲೇಷಣೆಯನ್ನ ಒಂದೇ ಲೈನಲ್ಲಿ ಹೇಳೋದಾದ್ರೆ, ಸೈಜ್ನಲ್ಲಿ SBI ಕಿಂಗ್ ಆದ್ರೆ ಸರ್ವಿಸ್ನಲ್ಲಿ ಕೆನರಾ ಬ್ಯಾಂಕ್ ಸ್ಮಾರ್ಟ್. ಈಗ ತಮ್ಮ ಸರದಿ. ತಮ್ಮ ಅಕೌಂಟ್ ಯಾವ ಬ್ಯಾಂಕಿನಲ್ಲಿದೆ ಮತ್ತು ಅದರೊಂದಿಗಿನ ತಮ್ಮ ಅನುಭವ ಹೇಗಿದೆ? ಅದು SBI ಜೊತೆಗಿನ ಅನುಭವನೋ ಅಥವಾ ಕೆನರಾ ಬ್ಯಾಂಕ್ ಜೊತೆಗಿನದೋ? ಕಮೆಂಟ್ಗಳಲ್ಲಿ ನಮ್ಮ